ಮುಖಂಡ ರಾಹುಲ್ ಗಾಂಧಿ ಅವರು ಬಹಳ ವಿಚಿತ್ರ ರೀತಿಯಾಗಿ ನಡೆಸಿಕೊಳ್ಳುತ್ತಿದ್ದಾರೆ. ಅವರ ಮಾತಿನಲ್ಲಿ ಯಾವುದೇ ರೀತಿಯಾದ ಸಭ್ಯತೆ ಇರಲಿಲ್ಲ. ಯಾರು ಮುಖಂಡರು ಅನಿಸ್ಕೊಂಡಿದ್ದಾರೋ ಅವರು ಟ್ರೈನಿಂಗ್ ಕೊಟ್ಟು ಕಳಿಸಬೇಕು. ಇಲ್ದಿದ್ರೆ ಜನ ಯಾವ ರೀತಿಯಾಗಿ ಅವರನ್ನ ತಿರಸ್ಕಾರ ಮಾಡುತ್ತಿದ್ದಾರೋ ಅದೇ ರೀತಿಯಾಗಿ ಇನ್ನು ಮುಂದೆ ಮಾಡ್ತಾರೆ. ಕಾಂಗ್ರೆಸ್ ಮುಖಂಡ ಹೇಳಿಕೆ ಕೊಡುವಾಗ ಎಚ್ಚರಿಕೆಯಿಂದ ಕೊಡಬೇಕು. ಇಲ್ಲವಾದಲ್ಲಿ ಜನ ಇಡೀ ಪಾರ್ಟಿಯನ್ನ ನಿರ್ನಾಮವಾಗಿ ಮಾಡುತ್ತಾರೆ ಎಂದು ಕಾಂಗ್ರೆಸ್ ವಿರುದ್ಧ ಚಂದ್ರಶೇಖರ್ ಕೌಟ್ಗಿ ಅವರು ಕಿಡಿಕಾರಿದ್ದಾರೆ. ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಬೆಳಗಾವಿ ವಿಭಾಗದ ಪ್ರಭಾರಿ ಚಂದ್ರಶೇಖರ್ ಔಕೆ ಮಾತನಾಡಿ, ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಬಹಳ ವಿಚಿತ್ರ ರೀತಿಯಾಗಿ ನಡೆಸಿಕೊಳ್ಳುತ್ತಿದ್ದಾರೆ. ಅವರ ಮಾತಿನಲ್ಲಿ ಯಾವುದೇ ರೀತಿ ಸಭ್ಯತೆ ಇರಲಿಲ್ಲ. ಒಂದು ರಾಜಕೀಯ ಮುಖಂಡ ಆದವರು ಯಾವ ರೀತಿ ಮಾತನಾಡಬೇಕು ಅಂತ ಗೊತ್ತಿಲ್ಲದೆ ಇರುವುದು ಬಹಳ ಖೇದಕ ಅನಿಸುತ್ತದೆ. ರಾಜಕಾರಣದಲ್ಲಿ ಯಾವ ಸಮುದಾಯ ಎಲ್ಲೆಲ್ಲಿ ಇದೆ ಅನ್ನೋದು ಪರಿಜ್ಞಾನ ಇರಬೇಕು. ಜಗತ್ತಿಗೆ ಶ್ರೇಷ್ಠ ಪ್ರಧಾನಿ ಮತ್ತು ಭಾರತೀಯ ಪ್ರಧಾನಿ ಆಗಿರುವ ಮೋದಿ ಬಗ್ಗೆ ಇಡೀ ಜಗತ್ತೇ ಕೊಂಡಾಡುತ್ತಿದೆ. ನಮ್ಮ ವೈರಿ ಪಾಕಿಸ್ತಾನ ರಾಷ್ಟ್ರದ ಪ್ರಧಾನಿಯೂ ಕೂಡ ನಮ್ಮ ದೇಶದ ಪ್ರಧಾನಿಯ ತರ ಇರಬೇಕು ಅಂತ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ. ಅನೇಕ ರಾಷ್ಟ್ರದ ಜನ ಕೊಂಡಾಡುತ್ತಿದ್ದಾರೆ. ಆದರೆ ನರೇಂದ್ರ ಮೋದಿ ಅವರು ಹಿಂದುಳಿದ ಸಮುದಾಯದವರೇ ಅಲ್ಲ, ಒಬಿಸಿ ಸಮುದಾಯ ಜನಕ್ಕೆ ಸೇರಿಲ್ಲ ಅಂತ ಅಪ್ರಭುತ್ವ ಹೇಳಿಕೆಯನ್ನು ನೀಡುತ್ತಾರೆ. ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಇದೇ ರೀತಿ ಅವರು ಹೇಳಿಕೆ ಕೊಟ್ರೆ ಕಾಂಗ್ರೆಸ್ ಪೂರ್ತಿ ಈ ದೇಶದಲ್ಲಿ ಸರ್ವನಾಶವಾಗುತ್ತದೆ ಎಂದು ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಭಾಳ ವಿಚಿತ್ರ ರೀತಿಯಾಗಿ ನಡ್ಕೋತಾ ಇದ್ದಾರೆ. ಅವ್ರ ಮಾತಿನಲ್ಲಿ ಯಾವುದೇ ರೀತಿ ಸಭ್ಯತೆ ಇರಲಿಲ್ಲ. ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡ ಅನ್ನುವಂಥದ್ದನ್ನು ನೋಡಿಕೊಂಡ್ರೆ ರಾಜಕಾರಣದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನುವಂಥದ್ದನ್ನು ಅವ್ರು ಕಲ್ತ್ಕೊಂಡಿಲ್ಲ ಅಂದ್ರೆ ಭಾಳ ನಮಗೆ ಖೇದ ಅನ್ನಿಸ್ತದೆ. ಸೊ ರಾಜಕಾರಣದೊಳಗೆ ಯಾವ್ಯಾವ ಸಮುದಾಯ ಯಾವ್ಯಾವ ಎಲ್ಲಿದಾವು ಅನ್ನೋಂದ್ರೆ ಅಷ್ಟೇ ಪರಿಜ್ಞಾನ ಇರಬೇಕು. ದೇಶದ ಜಗತ್ತಿಗೆ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ಪ್ರಧಾನಿಯಾಗಿರ್ತಕ್ಕಂಥ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವ್ರ ಬಗ್ಗೆ ಇಡೀ ಜಗತ್ತೇ ಕೊಂಡಾಡ್ತಾ ಇದೆ. ನಮ್ಮ ವೈರಿ ದೇಶ ಆಗಿರ್ತಕ್ಕಂಥ ಪಾಕಿಸ್ತಾನದಲ್ಲಿಯೂ ಕೂಡ ನಮ್ಮ ದೇಶದ ಪ್ರಧಾನಿ ಹಾಗಿರಬೇಕಾದ್ರೆ ಭಾರತದ ಪ್ರಧಾನಿ ಹಾಗಿರಬೇಕು ಅನ್ನುವಂಥದ್ದನ್ನು ವೈರಿ ರಾಷ್ಟ್ರ ಹೇಳ್ತಾ ಇದೆ. ಅಲ್ಲಿರ್ತಕ್ಕಂಥ ಜನ ಹೇಳ್ತಾ ಇದ್ದಾರೆ. ಅನೇಕ ದೇಶದ ಪಾರ್ಲಿಮೆಂಟದೊಳಗೆ ಭಾರತದ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿಯವರು ಇವರು ಹಿಂದುಳಿದ ವರ್ಗದವರೇ ಅಲ್ಲ, ಹಿಂದುಳಿದ OBCಗೆ ಸೇರಿಲ್ಲ ಅನ್ನುವಂಥ ಅಪ್ರಬುದ್ಧ ಅವ್ರದ್ದು ತಿಳುವಳಿಕೆ, ಇದರಿಂದ ಅವರ ಮಟ್ಟ ಎಷ್ಟದ ಅಂಥೇಳಿ ಗೊತ್ತಾಗ್ತದೆ. ಹೀಗಾಗಿ ತಮ್ಮ ಇದರ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಕಾಂಗ್ರೆಸ್ಸದ ಮುಖಂಡರು ಯಾರು ಮುಖಂಡರು ಅಂಥೇಳಿ ನಂಬ್ಕೊಂಡಾರ ಅವರಿಗೆ ನೀವು ಒಂದು ಟ್ರೈನಿಂಗ್ ಕೊಟ್ಟು ಕಳಿಸ್ಬೇಕು. ಇಲ್ದಿದ್ರೆ ಇಡೀ ಈಗ ಜನ ಯಾವ ರೀತಿ ತಿರಸ್ಕಾರ ಮಾಡ್ಯಾರ ಕಳಿಸಲ್ಲ, ಇನ್ನು ಮುಂದೂ ಕೂಡ ಆ ಪಾರ್ಟಿಯ ಪೂರಾ ನಿರ್ನಾಮ ಮಾಡುವಂಥ ಇಂಥ ವ್ಯಕ್ತಿ ಇದೇ ರೀತಿ ಹೇಳಿಕೆ ಕೊಟ್ಟರೆ ಕಾಂಗ್ರೆಸ್ ಪೂರ್ತಿ ಈ ದೇಶದಲ್ಲಿ ಸರ್ವನಾಶ ಆಗ್ತದೆ. ಹೀಗಾಗಿ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಈ ರೀತಿ ಹಿಂದೂ ಕೂಡ ಅದೇ ರೀತಿಯಾಗಿ ಮೂತ್ಸ ಸೌದಾಗರ ಅಂತೇಕ್ಷಿಂದ ಪ್ರಧಾನಿ ಮಾತಾಡಿದ್ದು, ಈ ರೀತಿ ಮಾತಾಡಿದ್ರೆ ಜನ ಹೇಳ್ತಾ ಇರ್ತಕ್ಕಂಥ ನಾವಲ್ಲ, ಪಪ್ಪು ಅಂತ ಹೇಳ್ತಾರಲ್ಲ, ಸಣ್ಣ ಹುಡುಗ ಅಂತಾರೆ, ಆ ಪಪ್ಪುಗಿಂತ ಆ ಪಪ್ಪುಗರೇ ಒಂದು ಸ್ವಲ್ಪ ಜ್ಞಾನ ಇರ್ತದೆ, ಅಷ್ಟು ಜ್ಞಾನ ಇಲ್ಲ ಅಂತ ಹೇಳ್ಕಿಂದ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.